ಮತ್ತೆ ಒಂದು ಟ್ವೀಟ್ ಮಾಡಿದ್ದಾರೆ. BJP ರಾಷ್ಟ್ರ ನಡ್ಡಾ ಅವರ ಹಳೆಯ ಟ್ವೀಟ್ ಒಂದನ್ನು ಕೋಟ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳರ ಟ್ವೀಟ್ ಇದೆ. ಕುಟುಂಬವಾದದ ವಿರುದ್ಧ, ಫ್ಯಾಮಿಲಿ ಪಾಲಿಟಿಕ್ಸ್ ವಿರುದ್ಧ JP ನಡ್ಡಾ ಹಿಂದೊಂದು ಟ್ವೀಟ್ ಮಾಡಿದ್ರು 2023ರಲ್ಲಿ. ಅದನ್ನು ಕೋಟ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳರ ಟ್ವೀಟ್ ಇವತ್ತು. ಕುಟುಂಬ ರಾಜಕಾರಣ ಹೆಚ್ಚಾಗುತ್ತಿದೆ. ಫಾರೂಕ್ ಅಬ್ದುಲ್ಲಾ ಆದಮೇಲೆ ಉಮರ್ ಅಬ್ದುಲ್ಲಾ, ಮುಫ್ತಿ ಮೆಹಮೂದ್ ಬಳಿಕ ಮೆಹಬೂಬಾ ಮುಫ್ತಿ, ಪ್ರಕಾಶ್ ಸಿಂಗ್ ಬಾದಲ್ ಬಳಿಕ ಸುಖಬೀರ್ ಸಿಂಗ್, ಮುಲಾಯಂ ಸಿಂಗ್ ಆದಮೇಲೆ ಅಖಿಲೇಶ್ ಯಾದವ್, ಲಾಲು ಬದಲು ರಾಬ್ರಿ ದೇವಿ, ಪ್ರತಾಪ್ ಯಾದವ್, ತೇಜಸ್ವಿ, YS ರಾಜಶೇಖರ್ ರೆಡ್ಡಿ ಬಳಿಕ ಜಗನ್ಮೋಹನ್ ರೆಡ್ಡಿ, ಕೆ ಚಂದ್ರಶೇಖರ್ ರಾವ್ ಬಳಿಕ KT ರಾಮರಾವ್, ಕವಿತಾ, ಕರುಣಾನಿಧಿ, MK ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್, ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆ ಬಳಿಕ ಆದಿತ್ಯ ಠಾಕ್ರೆ, ಸೋನಿಯಾ ಗಾಂಧಿ ಬಳಿಕ ರಾಹುಲ್ ಗಾಂಧಿ, ಪ್ರಿಯಾಂಕಾ, ಈ ಎಲ್ಲ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಸಾಕ್ಷಿಯಾಗಿವೆ ಅಂತ ಟ್ವೀಟ್ ಮಾಡಿದ್ರು. ದಿಸ್ ಈಸ್ ಹೈಲಿ ರೆಲೆವೆಂಟ್ ಅಟ್ ದಿಸ್ ಮೂಮೆಂಟ್ ಅಂತ ಬಸನಗೌಡ ಪಾಟೀಲ್ ಯತ್ನಾಳರ ಟ್ವೀಟ್. ನನ್ನ ನೀತಿಯಲ್ಲಿ ಬದಲಾವಣೆ ಇಲ್ಲ ಅಂತ ಇನ್ನೊಂದು ಟ್ವೀಟ್ ಇದೆ. ಕುಟುಂಬ ರಾಜಕಾರಣದ ವಿರುದ್ಧನೇ ಆಕ್ರೋಶ. ಅದರಲ್ಲೂ ಕಾರ್ಯಕರ್ತರ ಪಕ್ಷವಾಗಿದ್ದ ಬಿಜೆಪಿಯಲ್ಲಿ ಈಗ ಕುಟುಂಬ ರಾಜಕಾರಣ. ಉತ್ತರ ಕರ್ನಾಟಕದಲ್ಲಿ ಪಕ್ಷದ ಪರ ನಿಂತ ನನ್ನ ಉಚ್ಚಾಟನೆ ದ್ವಂದ್ವ ನೀತಿ. ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷ ಮಕಾಡೆಯಾಗಿದ್ದಕ್ಕೆ ಅಡ್ಜಸ್ಟ್ಮೆಂಟ್ ಕಾರಣ. ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದ ಲೋಕಸಭೆಯಲ್ಲಿ ಹಿನ್ನಡೆ. ಕಾರ್ಯಕರ್ತರ ಪಕ್ಷ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದ್ದು ವಿಷಾದನೀಯ. ಯತ್ನಾಳರ ಟ್ವೀಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.